ದೇಶದಾದ್ಯಂತ ಬೀದಿ ನಾಯಿಗಳ ಹಾವಳಿ ವಿಚಾರದ ಸಂಬಂಧ ನಾಯಿ ಪರ ಹೋರಾಟಗಾರರಿಗೆ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಟಾಂಗ್ ಕೊಟ್ಟಿದ್ದಾರೆ. ದೇಶದಾದ್ಯಂತ ಬೀದಿ ನಾಯಿಗಳ ಹಾವಳಿ ವಿಚಾರದ ಸಂಬಂಧ ನಾಯಿ ಪರ ಹೋರಾಟಗಾರರಿಗೆ ಸಂಸದ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ವ್ಯಂಗ್ಯ ಆಡಿದ್ದಾರೆ. ಗಲಾಟೆ ಮಾಡಿದ್ದು ಸಾಕು ನಾಯಿ ಮಾಲೀಕರು ಅಂತ ಹೇಳಿದ್ದಾರೆ. ಸಾಕು ನಾಯಿ ಓನರ್ಸ್ ಬೀದಿಯಲ್ಲಿ ನಡೆಯೋದಿಲ್ಲ, ಸೆಲೆಬ್ರಿಟಿಗಳು ಯಾರು ಕೂಡ ರಸ್ತೆಯಲ್ಲಿ ನಡೆಯೋದಿಲ್ಲ, ಆರಾಮಾಗಿ ಕಾರ್ನಲ್ಲಿ ಬರ್ತಾರೆ, ಕಾರ್ನಲ್ಲೇ ಹೊರಟೋಗ್ತಾರೆ. ಆದರೆ ಬೀದಿ ರಸ್ತೆಗಳಲ್ಲಿ ಕಚ್ಚಿಸ್ಕೊಳ್ಳೋದು ನಾಯಿ ಹತ್ರ ಸಾಮಾನ್ಯ ಜನರು ಮಾತ್ರ. ಇನ್ನು ಮನುಷ್ಯನನ್ನ ಸಾಯಿಸ್ಬಿಟ್ರೆ ಆತ ಜೈಲು ಪಾಲಾಗ್ತಾನೆ. ಆದರೆ ನಾಯಿ ಮನುಷ್ಯನನ್ನ ಸಾಯಿಸಿದ್ರೆ ಏನು ಪರಿಣಾಮ ಪ್ರಶ್ನೆ ಮಾಡಿದ ಸಂಸದ ಡಾಕ್ಟರ್ ಮಂಜುನಾಥ್, ದೇಶದಲ್ಲಿ 90 ಲಕ್ಷ ನಾಯಿ ಕಡಿತ ಕೇಸ್ಗಳಾಗಿದೆ. ಇದ್ರ ಬಗ್ಗೆ ಅವಕಾಶ ಸಿಕ್ಕಿದ್ರೆ ಮಾತನಾಡೋದಕ್ಕೆ ಸಂಸತ್ನಲ್ಲಿ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ದೇಶಾದ್ಯಂತ ಬೀದಿ ನಾಯಿಗಳ ಹಾವಳಿ ವಿಚಾರದ ಸಂಬಂಧ ಆಗಾಗ ವಿಚಾರಗಳು ಚರ್ಚೆಗಳು ಮುನ್ನೆಲೆಗೆ ಬರ್ತವೆ. ಮುಂದುವರೆದು ಈ ಹಿಂದೆ ಬಿಬಿಎಂಪಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕಬೇಕು ಅನ್ನುವಂಥ ಮಾತುಗಳನ್ನು ಕೂಡ ನೆನಪಿಸ್ಕೊಳ್ಬೇಕು. ಪ್ರತಿದಿನವೂ ಕೂಡ ಒಂದಿಷ್ಟು ರೇಟ್ನಷ್ಟು ಸಾಯ್ತಾ ಇದ್ದಾರೆ. ಇನ್ನು ಜನವರಿಯಿಂದ ಜೂನ್ನವರೆಗೂ ಕೂಡ 90 ಲಕ್ಷದಷ್ಟು ಜನ ಸತ್ತೋಗಿದ್ದಾರೆ. ಈ ವಿಚಾರವಾಗಿ ಅವಕಾಶ ಸಿಕ್ಕಿದ್ರೆ ಸಂಸತ್ನಲ್ಲಿ ಮಾತನಾಡ್ತೀನಿ ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಇನ್ನು ಸೆಲೆಬ್ರಿಟಿಗಳು ಯಾರು ಕೂಡ ರಸ್ತೆಯಲ್ಲಿ ನಡೆಯೋದಿಲ್ಲ, ಆರಾಮಾಗಿ ಬರ್ತಾರೆ ಹೋಗ್ತಾರೆ. ಅದ್ರ ಜೊತೆಗೆ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸಂಸತ್ನಲ್ಲಿ ಖಂಡಿತವಾಗ್ಲೂ ಮಾತನಾಡಿ ಅದಕ್ಕೆ ಪರಿಹಾರವನ್ನು ಏನಾದರೂ ಕಂಡುಕೊಳ್ಬಹುದಾ ನೋಡ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಅವರು. ತೀರ್ಮಾನ ಕೊಟ್ಟರು. ಬೀದಿ ನಾಯಿಗಳನ್ನ ನೀವು ಪ್ರತ್ಯೇಕವಾಗಿ ಒಂದು ಕಡೆ ಅದನ್ನಿಟ್ಟು ಮಾನವೀಯತೆಯಿಂದ ನೋಡ್ಕೊಳ್ಳಿ, ಚೆನ್ನಾಗೇ ನೋಡ್ಕೊಳ್ಳಿ. ಬಟ್ ಬೀದಿ ನಾಯಿಗಳನ್ನ ನೀವು ಅದಕ್ಕೆ ಶೆಲ್ಟರ್ ಮಾಡಿ ಒಂದು ಸಪ್ರೇಟು ಪ್ರತ್ಯೇಕ ಸ್ಥಳ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿತ್ತು. ಡಬಲ್ ಬೆಂಚ್ ಕರೆಕ್ಟ್ ಆಗಿತ್ತು ಅದು. ಆದರೆ 3 ಸದಸ್ಯರ ಸುಪ್ರೀಂ ಕೋರ್ಟ್ ಪೀಠ ಏನು ಹೇಳ್ತು ಅದನ್ನ ರಿವರ್ಸ್ ಮಾಡ್ತು. ಇದ್ರ ಮಧ್ಯೆ ಏನಾಯಿತು ಅಂದರೆ, ಈ ಮನೆ ಸಾಕು ನಾಯಿಗಳ ಜನ ಇದ್ದಾರಲ್ಲ, ಸೆಲೆಬ್ರಿಟೀಸ್ ಅಂತ ಹೇಳ್ತೀವಲ್ಲ, ಅವರು ಒಂದು ಅಭಿಯಾನ ಮಾಡಿದರು. ಇಲ್ಲ ಮಾನವೀಯತೆ ಇರಬೇಕು, ನಾವು ಅಂದರೆ ಪ್ರಾಣಿಗಳ ಬಗ್ಗೆ ಹೆಚ್ಚು ದಯೆ ಇರಬೇಕು, ಕರುಣೆ ಇರಬೇಕು. ಡೆಫಿನೆಟ್ಟಾಗಿ ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು, ಕರುಣೆ ಇರಬೇಕು, ಒಪ್ಕೊಳ್ಳೋಣ. ಆದರೆ ಈಗ ಅದು ಏನಾಗಿದೆ, ಒಂದು ABC ರೂಲ್ ಅಂತಿದೆ, ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ ಅಂತಿದೆ. ಈ ಅನಿಮಲ್ ಬರ್ತ್ ಕಂಟ್ರೋಲ್ದು ಇದ್ರದ್ದು ಕಾನೂನು ಏನು ಹೇಳುತ್ತೆ ಅಂದರೆ, ಬೀದಿ ನಾಯಿಯನ್ನು ನೀವು ವ್ಯಾಕ್ಸಿನೇಷನ್ ಮಾಡಬೇಕು ಅಥವಾ ಸ್ಟರ್ಲೈಜೇಷನ್ ಮಾಡಬೇಕು. ಆದರೆ ಅದನ್ನು ನೀವು ಮಾಡಿದ ಮೇಲೆ ಎಲ್ಲಿಂದ ಎತ್ಕೊಬಂದಿರ್ತೀರ ಕರ್ಕೊಂಬಂದಿರ ಅಲ್ಲಿಗೆ ಬಿಡಬೇಕು ಅಂತ. ಸೊ ಇದರಿಂದ ಇವತ್ತು ಬಹಳ ಒಂದು ದುಃಖದ ವಿಚಾರ. ಇವತ್ತು ಹಲವಾರು ಬೀದಿ ನಾಯಿಗಳು ಮಕ್ಕಳನ್ನು ಕಿತ್ತು ತಿಂದು ಸಾವನ್ನಪ್ಪಿದ್ದಾರೆ ಮಕ್ಕಳುಗಳು. ಕೆಲವು ವಯಸ್ಸಾದವ್ರನ್ನ ಮೇಲೆ ಕೂಡ ದಾಳಿ ಮಾಡಿ ಅವರ ಪ್ರಾಣಹಾನಿ ಆಗಿದೆ. ಅದರಿಂದ ಈ ಸಂದರ್ಭದಲ್ಲಿ, ಯಾಕೆಂದರೆ ಭಾರತ ದೇಶದಲ್ಲಿ 1.5 ಕೋಟಿ ಬೀದಿ ನಾಯಿಗಳಿದೆ. 1.5 ಕೋಟಿ ಬೀದಿ ನಾಯಿಗಳಿದೆ, 20 ಲಕ್ಷ ಸಾಕು ನಾಯಿಗಳಿದೆ. ಅವತ್ತು ಸುಪ್ರೀಂ ಕೋರ್ಟ್ ಹಿಂದೆ ಡಬಲ್ ಬೆಂಚ್ ಕೊಟ್ಟಂಥ ತೀರ್ಮಾನ ಬೀದಿ ನಾಯಿಗೆ ಮಾತ್ರ ಅದು ಅನ್ವಯಿಸ್ತಾ ಇತ್ತು, ಅಂತ